ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಫಲಪುಷ್ಪ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಶಾಸಕ ರಾಜು ಸೇಠ್, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಮಹಾಂತೇಶ್ ಮುರುಗೋಡ್ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ವಿದ್ಯಾ ವಿವಿಧ ಬಗೆಯ ಹೂವುಗಳಿಂದ ರಚಿಸಲಾಗಿರುವ ಮಹಾತ್ಮ ಗಾಂಧೀಜಿಯವರ ಚಿತ್ರ ಹಾಗೂ ಧಾನ್ಯಗಳನ್ನು ಬಳಸಿ ರಚಿಸಿರುವ ರಾಜ ಮಡಿವಾಳೇಶ್ವರರ ಚಿತ್ರಗಳು ಆಕರ್ಷಕವಾಗಿವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಲ್ಲಿ ಬಹಳ ತುಂಬಾ ಚೆನ್ನಾಗಿ ಅನಿಸ್ತು. ಮಡಿವಾಳೇಶ್ವರು ರಾಜ್ ಮಡಿವಾಳೇಶ್ವರದ್ದು ಒಂದು ಫೋಟೋ ಇದೆ. ಎಲ್ಲಾ ಧಾನ್ಯಗಳೆಲ್ಲ ಸೇರಿಸಿ ಒಂದು ಗೋಪುರವನ್ನ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತು ಅದು ನೋಡಿ. ಜೋಳ ಆಗ್ಲಿ, ಹೆಸರು ಬೇಳೆಯಿಂದ ಮತ್ತೆ ನವನಕ್ಕಿಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. 1920 ಡಾಕ್ಟರ್ ಬಸವರಾಜ ರೇವಣ್ಣವರ್ ಹಲವು ರೀತಿಯ ಹೂಗಳು ಮತ್ತು ಫಲಗಳಿಂದ ಕೂಡಿದ ಪ್ರದರ್ಶನ ಅತ್ಯಂತ ಮನಮೋಹಕವಾಗಿದೆ. ಅದರಲ್ಲಿಯೂ ಹೂಗಳಿಂದ ರಚಿಸಲಾಗಿರುವ ಮಹಾತ್ಮ ಗಾಂಧೀಜಿಯವರ ಕಲಾಕೃತಿ ಕಣ್ಮನ ಸೆಳೆಯುವಂತಿದೆ ಎಂದರು. ಉತ್ಪನ್ನಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ, ಅದನ್ನ ನೋಡ್ರಿ. ಆಮೇಲೆ ಹೂಗಳು ಎಷ್ಟು ಚಂದ ಬೆಳೆದಾವಲ್ಲ. ಆಮೇಲೆ ಎಲ್ಲಿ ಮಾಡಿದಾರೆ ಅಂದ್ರೆ ಎಲ್ಲಾ ತರ ಐಫೆಲ್ ಟವರು, ಆಮೇಲೆ ನಿಮ್ದ ಸೈನಿಕರದ್ದು ಆಗ್ಲಿ ಅವ್ರದ್ದೇ ಭಾವನೆಗಳನ್ನು ಫುಲ್ ಪುಷ್ಪಗಳನ್ನಾಗಿ ಅವ್ನು ಚೆನ್ನಾಗಿ ಎಕ್ಸ್ಪ್ರೆಷನ್ ಮಾಡಿ ಇಟ್ಟಿದ್ದಾರೆ. ನಮ್ಮ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮಹಾಂತೇಶ್ ಮುರುಗೋಡ್ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ್ದ ಸ್ಮರಣಾರ್ಥ ಹೂಗಳನ್ನು ಬಳಸಿ ಗಾಂಧೀಜಿಯವರ ಚಿತ್ರ ರಚಿಸಲಾಗಿದೆ. ಅಲ್ಲದೆ ಕೇಂದ್ರದ ಬೇಟಿ ಬಚಾವೋ ಬೇಟಿ ಪಡಾವೋದಂಥ ಯೋಜನೆಗಳ ಮಹತ್ವವನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಸಾರಲಾಗಿದೆ ಎಂದು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧೀಜಿಯವರು ಬಂದು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿ 100 ವರ್ಷಗಳ ಕಳೆದಿರುವ ಹಿನ್ನೆಲೆಯಲ್ಲಿ ಅವ್ರ ಥೀಮ್ ಇಟ್ಕೊಂಡು ಅವರಿಗೆ ಒಂದು ಸಲ್ಲಿಸುವ ಸಲುವಾಗಿ ಈ ಒಂದು ಗಾಂಧಿಮಯವಾಗಿ ನಾವು ಫ್ಲವರ್ ಶೋ ಮಾಡಿದ್ವಿ.